ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 Days ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿನಾಯಕನಗರ. ವೀಕ್ಷಕರೇ, ಮನುಷ್ಯನ ಸ್ವಭಾವ ಎಷ್ಟು, ಇರುವವರಿಗೆ ಇನ್ನಷ್ಟು ಬೇಕು, ಆಸ್ತಿ ಮಾಡಿದವರಿಗೆ, ಹಣ ಮಾಡಿದವರಿಗೆ ಇನ್ನಷ್ಟು ಬೇಕು. ಅದರ ಒಂದು ಈ ಥರದ ಸಮಾಜದ ಮಧ್ಯೆ ಇಲ್ಲೊಬ್ಬರು ಮಾನಸ ಸಾಧನ ವಿಕಲಚೇತನ ಸೇವಾ ಟ್ರಸ್ಟ್ ಅಂತ ಮಾಡಿದ್ದಾರೆ. ಅವರ ಹೆಸರು ವಿಜಯಲಕ್ಷ್ಮಿ ಅಂತ. ಸ್ವತಃ ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳೇ ವಿಕಲಚೇತನರಾಗಿದ್ದಾರೆ. ಇಂಥ ನೋವು ಹೊರಗಡೆ ಜಗತ್ತಿನಲ್ಲಿರ್ತಕ್ಕಂಥ ಮಕ್ಕಳಿಗೂ ಕೂಡ ಆ ನೋವು ಬರಬಾರ್ದು, ಅವ್ರಿಗೇನಾದರೂ ನಾನು ಸಹಾಯ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಈ ಮಾನಸ ಸಾಧನ ವಿಕಲಚೇತನ ಸೇವಾ ಟ್ರಸ್ಟ್ ಅಂತ ಮಾಡಿದ್ದಾರೆ. ಅವರು ಪ್ರತಿ ಶಾಲೆಗೆ ವರ್ಷದಲ್ಲಿ ಕನಿಷ್ಠ ಒಂದು 8 ಶಾಲೆಗೆ, ಸರ್ಕಾರಿ ಶಾಲೆಗೆ ಉಚಿತವಾಗಿ ಪುಸ್ತಕಗಳನ್ನ ಹಂಚ್ತಾರೆ. ಬನ್ನಿ, ಇವತ್ತು ವಿನಾಯಕನಗರದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಪುಸ್ತಕವನ್ನು ಮತ್ತು ಪೆನ್ಗಳನ್ನು ಉಚಿತವಾಗಿ ಮಕ್ಕಳಿಗೆ ಹಂಚುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ದಾವಣಗೆರೆಯ BJP ಯುವ ಮುಖಂಡರುಗಳಾದ ರಾಜು ವೀರಣ್ಣ, ಪ್ರವೀಣ್ ಜಾಧವ್, ರವಿ ಗೌಡ್ರು, ಚೇತನ್, ಅಜಯ್ ಹಾಗೂ ಇನ್ನಿತರ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದಾರೆ. ಮೇಡಮ್, ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ಇದು ಸಾಧನೆ, ಇದು ಟ್ರಸ್ಟ್ ಹೆಸರು ಹೇಳ್ರಿ, ಮಾನಸ ಸಾಧನ ವಿಕಲಚೇತನರ ಸೇವಾ ಟ್ರಸ್ಟ್. ಈಗ ಇಲ್ಲಿ ಮಕ್ಕಳಿಗೆಲ್ಲ ನೀವು ಪುಸ್ತಕ ವಿತರಣೆ ಮಾಡಿದ್ವಿ. ಸಾಮಾನ್ಯವಾಗಿ ಪ್ರತಿ ವರ್ಷ ಎಷ್ಟು ಶಾಲೆಗಳಿಗೆ ವಿತರಣೆ ಮಾಡ್ತೀರಾ? ಪ್ರತಿ ವರ್ಷ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ, ದಾವಣಗೆರೆ ಸುತ್ತಮುತ್ತ ಹಳ್ಳಿಯಲ್ಲಿ ಒಂದು 6 ರಿಂದ 10 ಶಾಲೆ ಅಂತ ಟಾರ್ಗೆಟ್ ಮಾಡ್ತೀವಿ. ಪ್ರತಿ ವರ್ಷ ಸರ್ಕಾರಿ ಶಾಲೆಗೆ ಮಾಡ್ತೀರಾ? ಪ್ರತಿ ವರ್ಷ ಸರ್ಕಾರಿ ಶಾಲೆ. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ? ನಾವು 2020ರಿಂದ ಒಂದು 5-6 ವರ್ಷ ಆಯಿತು. 6 ವರ್ಷ ಆಯಿತು. ಏನು ಇನ್ಸ್ಪಿರೇಷನ್, ಏನು ನಿಮ್ಮ ಉದ್ದೇಶ ಏನು? ಸರ್ಕಾರಿ ಶಾಲೆ ಮಕ್ಕಳಿಗೆ, ನನ್ನ ಮಕ್ಕಳು ಕೂಡ 2 ಮಕ್ಕಳು ಅಂಗವಿಕಲರು, ಮಾನಸ ಸಾಧನೆ ಇಬ್ಬರು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾರೆ ಅವರು. ನಾವು ಸರ್ಕಾರಿ ಶಾಲೆ ಅಂತಂದರೆ ಏನೋ ಒಂದು ಇದು ನಮಗೆ ಆ ಶಾಲೆಗಳನ್ನ ಮುಂತರಬೇಕು. ಎಲ್ಲಿ ನೋಡಿದ್ರೂ ಸಂಖ್ಯೆ ಇಲ್ಲ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಲ್ಲ ಅಂತ ಹೇಳ್ತಾರೆ. ನಮ್ಮ ಕೈಲಾದಷ್ಟು ಒಂದು ಅಳಿಲು ಸೇವೆ ಮಾಡಬೇಕು ಆ ಸೇವೆಗೆ, ಆ ಶಾಲೆಗೆ, ಸರ್ಕಾರಿ ಶಾಲೆಗೆ ಅಂತ ಒಂದು ಉದ್ದೇಶ. ನಿಮಗೆ ಪ್ರತಿ ಶಾಲೆಯಲ್ಲೂ ಈ ಥರ ಪ್ರೋತ್ಸಾಹ ಸಿಗ್ತಾ ಇದೆ? ನೀವು ಪ್ರತಿ ಶಾಲೆಯಲ್ಲೂ ಪ್ರೋತ್ಸಾಹ ಸಿಗ್ತಾ ಇದೆ. ಅಂದರೆ ಸರ್ಕಾರಿ ಶಾಲೆಗಳಿಗೆ ಮಾತ್ರ ನೀವು ಈ ಪುಸ್ತಕ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡ್ತಾ ಇದ್ದೀರಾ? ಆಯಿತು, ಒಳ್ಳೆಯದಾಗಿ.